ನಮ್ಗೆ ಆಗದೇ ಇರೋರ್ನೆಲ್ಲ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಬಿಡ್ಬೇಕು ಇದ್ರೆ, ಅಥವಾ ಮಗಳಿದ್ದಾರೆ ಅಂತ ಹೇಳಿದ್ರು, ಮಗಳೇನಾದರೂ ಈ ವಿಡಿಯೋ ನೋಡಿದ್ರೆ ಬರಲ್ಲ ಅಂತೀರ ತಾತ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಇವ್ರ ಹೆಸರು ಬಂದ್ಬಿಟ್ಟು ಚಂದ್ರ ರಾವ್ ಅಂತ. 65 ವರ್ಷ ವಯಸ್ಸು. 65 ವರ್ಷ ವಯಸ್ಸಲ್ಲೂ ಕೂಡ ಈ ಚಳಿಲಿ ಬೀದಿಯಲ್ಲಿ ಮಲಗ್ತಾ ಇದ್ದಾರಂತೆ. ಇವ್ರಿಗೆ ಒಬ್ಬರು ಮಗಳು ಇದ್ದಾರಂತೆ ಮತ್ತು ಒಬ್ಬರು ತಮ್ಮ ಕೂಡ ಇದ್ದಾರೆ. ಇಬ್ಬರು ಇದ್ದರೂ ಕೂಡ ಸಾಕಷ್ಟು ತಿಂಗಳುಗಳಿಂದ ಬೀದಿಯಲ್ಲಿ ಅಂಗಡಿ ಮುಂದೆಗಡೆ ಎಲ್ಲಂದರಲ್ಲಿ ಊಟ ತಿಂಡಿ ನೀರು ಇಲ್ಲದೆ ನರಳಾಡ್ತಾ ರೋಡನ್ನು ಅಲಿತಾ ಇದ್ದಾರೆ. ಸೊ ಇವರು ಮೂಲತಃ ಕಲ್ಲೂರಿನವರು. ಸೊ CS ಪುರ ಪೊಲೀಸ್ ಸ್ಟೇಷನಿಂದ ಇವಾಗ ಅವರನ್ನು ಲೆಟರ್ ಮಾಡಿ ಕಳಿಸ್ಕೊಟ್ಟಿರ್ತಾರೆ. ಸೊ ದಯವಿಟ್ಟು ಈ ವಿಡಿಯೋನ ನೋಡಿ, ಭಾಳ ಬೇಜಾರಾಗುತ್ತೆ. 65 ವರ್ಷ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿ ಸಾಕಷ್ಟು ಮನನೊಂದಿದ್ದಾರೆ, ಭಾಳ ಬೇಜಾರಲ್ಲಿದ್ದಾರೆ. ಸೊ ಅವರನ್ನು ಇವಾಗ ಜನಸ್ನೇಹಿ ಆಶ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ಎಲ್ಲಿಂದ ಕರ್ಕೊಂಡು ಬರ್ತಾ ಇದ್ದೀರಾ? ಕಲ್ಲೂರಿಂದ ಸರ್. ಕಲ್ಲೂರಿಂದ. ಯಾರವರು? ಚಂದ್ರ ರಾವ್ ಅಂತ ಅಂದ್ಬಿಟ್ಟು ಅವ್ರಿಗೆ ಅನಾಥಾಶ್ರಮ ಥರ ಎಲ್ಲಿ ಬೇಕಲ್ಲಿ ಬಿದ್ದಿದ್ರು. ಊಟ ತಿಂಡಿ ಸರಿಯಾಗಿ ನೋಡ್ಕೊತಾ ಇರಲಿಲ್ಲ, ಯಾರು ನಿಗನೇ ನೋಡ್ತಾ ಇರಲಿಲ್ಲ, ಅವ್ರು ಓದ್ಕೊಳಕ್ಕಿರಲಿಲ್ಲ, ಹಾಸ್ಕೊಳಕ್ಕಿರಲಿಲ್ಲ, ಹೆಂಗೆ ಬೇಕು ಹಂಗೆ ರೋಡಲ್ಲೇ ಬಂದಿಟ್ಕೊಳೋರು. ಅದು ನೋಡಿ ನಮ್ಮ ಕೈಲಿ ಆಗ್ತಿರಲಿಲ್ಲ ನೋಡಿ, ಅದಕ್ಕೆ ಇಲ್ಲಿ ಕರ್ಕೊಂಬರೋಣ ಹೇಳಿದ್ರು. ಈ ಆಶ್ರಮದ ಬಗ್ಗೆ ನಿಮಗೆ ಗೊತ್ತಿತ್ತು? ಇಲ್ಲೇ ನಮ್ಮೂರಲ್ಲಿ ಇಲ್ಲಿ ಸುಮಾರು ಹೋಗಿ ಕರ್ಕೊಂಡೋಗಿದ್ದು, ಅಲ್ಲಿ ನಿಗಾ ನೋಡ್ತಾರೆ, ಏನಾದರೂ ಚೆನ್ನಾಗಿ ನೋಡ್ಕೊತಾರೆ ಅಂತ ಹೇಳಿದ್ರು. ಹಾಗಾಗಿ ಕರ್ಕೊಂಡ್ಬಂದೆ. ಯಾರು ಅಂತ ನೋಡ್ಬೋದಾ? ನೋಡಿ ಸರ್. ಸೊ ಇವರು ಚಂದ್ರು ರಾವ್ ಅಂತೇಳಿ ಕರ್ಕೊಂಡು ಬಂದಿದ್ದಾರೆ. ಯಜಮಾನ್ರೆ ನಮಸ್ಕಾರ. ಯಾವ ಊರಣ್ಣ? ಕಲ್ಲೂರು. ಕಲ್ಲೂರು ಹತ್ರ ಯಾವ ಊರು? ಕಲ್ಲೂರೇನಾ? ಏನು ಹೆಸರು ನಿಮ್ಮದು? ಚಂದ್ರರಾವ್. ಮಕ್ಕಳಿದ್ದಾರಾ? ಮಕ್ಕಳಿಲ್ಲ. ಈಗ ತಾನೇ ಒಂದು ಸ್ವಲ್ಪ ಹೊತ್ತು ಮುಂಚೆ ಮಕ್ಕಳಿದ್ದಾರೆ ಅಂದ್ರಿ. ಎಷ್ಟು ಜನ ಮಕ್ಕಳು? ಒಬ್ಳೆ ಮಗಳ? ಏನು ಹೆಸರು ಅವ್ರದ್ದು? ರೇಣುಕಾಬಾಯಿ. ಮರಾಠಿನ ತಾವು? ಹಾಂ. ಅಣ್ಣ ತಮ್ಮ? ಹಾಂ. ಮತ್ತೆ ಇಷ್ಟು ದಿನ ಎಲ್ಲಿ ಮಲಗ್ತಾ ಇದ್ರಿ? ಹಾಂ, ಫುಟ್ಪಾತು. ಯಾಕೆ? ಹಾಂ. ಯಾರು ಆಶ್ರಯ ಕೊಡಲ್ವಾ? ಒಲ್ಲಿ ತಮ್ಮನ ಮನೆಗೆ ಹೋಗ್ಬೇಕಿತ್ತು, ಅಣ್ಣನ ಮನೆಗೆ ಹೋಗ್ಬೇಕಿತ್ತು. ಸೇರ್ಸಲ್ಲ. ಮತ್ತೆ ಊಟ ತಿಂಡಿಗೆ ಏನು ಮಾಡ್ತಿದ್ರಿ? ಯಾವ ದೇವಸ್ಥಾನ ಹತ್ರ ಇದ್ರಾ? ಯಾವ ದೇವಸ್ಥಾನ? ಹಾಂ. ಕಲ್ಲೂರಮ್ಮ ಸರ್. ಆಯ್ತು, ಬನ್ನಿ ಕೆಳಗಡೆ ಬನ್ನಿ ಹೇಳಿರಿ. ಆಗುತ್ತೆ ಇಳಿಯೋಕ್ಕೆ? ಚಪ್ಪಲಿ ಬಿಟ್ಬಿಡಿ, ಬೇಡ ಚಪ್ಪಲಿ ಬಿಟ್ಬಿಡಿ. ಹಾಂ ಬನ್ನಿ. ಈಗ ನಮ್ಗೆ ಆಗದೇ ಇರೋರ್ನೆಲ್ಲ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಬಿಡ್ಬೇಕು. ಏನಂತೀರಾ? ಹೌದು ಸರ್. ಬನ್ನಿ. ಇಲ್ಲೇ ಬನ್ನಿ. ಇಲ್ಲೇ ಬನ್ನಿ. ಯಜಮಾನ್ರೆ ಇವ್ರೇನಾಗಬೇಕು? ಫ್ರೆಂಡ್ಸು. ಹಾಂ. ಇವಾಗ ಆಶ್ರಮಕ್ಕೆ ಕರ್ಕೊಂಬಂದವ್ರೆ. ಇಲ್ಲಿ ಕರ್ಕೊಂಬಂದು ಒಂದ್ಸತಿ ಬಿಟ್ಟ ಮೇಲೆ ಎಣ್ಣೆ ಸಿಗಲ್ಲ, ಬೀಡಿ ಸಿಗಲ್ಲ, ಹೊರಗಡೆಗೆ ಹೋಯ್ತೀನಿ ಅಂದರೆ ಬಿಡಲ್ಲ. ಓಕೆನಾ? ಹಾಂ, ಜೋರ ಮಾತಾಡಿ. ಹೌದಾ? ಹಾಂ. ಯಾವುದು ಬೇಡ, ಆರಾಮಾಗಿರ್ತೀರಾ ಇಲ್ಲಿ? ಅಣ್ಣ ಜೋರ ಮಾತಾಡಿ ಇದನ್ನ. ಊಟ ಅಷ್ಟು ಊಟ ಆದರೆ ಸಾಕು ಅಂತೀರಾ? ಸೊ ನೀವೇನು ಹೇಳ್ತೀರಾ ಸರ್ ನಮ್ಮ ಆಶ್ರಮದ ಬಗ್ಗೆ? ಸರ್, ನಿಮ್ಮ ಆಶ್ರಮದ ಬಗ್ಗೆ ಹೇಳ್ಬೇಕಂದ್ರೆ ಇಷ್ಟು ಈ ಥರ ಜನಗಳನ್ನೆಲ್ಲ ಕರ್ಕೊಂಬಂದು ಈ ಥರ ನೀವು ನೋಡ್ಕೊಂತಿದ್ದೀರ ಅಂದರೆ ತುಂಬ ಸಂತೋಷ ಆಗುತ್ತೆ. ಆದರೂ ಅದು ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ, ಇನ್ನೂ ಹೆಚ್ಚೆಚ್ಚಿದಾಗಿ ಸಹಕಾರ ಕೊಟ್ಟು ಕಾಪಾಡಲಿ ಅಂತ ನಾವು ಬೇಡ್ಕೊಂತೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಈ ವ್ಯಕ್ತಿಯ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಇದ್ದರೆ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ಕಾರಣ ಏನಂತ ಹೇಳಿದ್ರೆ ಇವ್ರು ಯಾರು ಏನು ಅಂತ ನನಗೂ ಗೊತ್ತಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ಅನಾಥರು ಅಂತೇಳಿ. ಸೊ ಹಾಗಾಗಿ ಇವ್ರಿಗೆ ನಮ್ಮ ಒಂದು ಆಶ್ರಮದಲ್ಲಿ ಆಶ್ರಯ ಕೊಟ್ಟಿರ್ತೀವಿ.
ಕೊನೆಯದಾಗಿ ಒಂದು ಮಾತು ಹೇಳ್ಬೇಕಂದ್ರೆ ತುಂಬ ಅನಾರೋಗ್ಯದಿಂದ ಬಳಲ್ತಿದ್ದಾರೆ ಅವರು. ಸೊ ಆರೋಗ್ಯ ಸ್ಥಿತಿನೂ ಅಷ್ಟು ಚೆನ್ನಾಗಿಲ್ಲ. ಸೊ ಇರೋಷ್ಟು ದಿನ ಊಟ ತಿಂಡಿ ಬಟ್ಟೆ ಇಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಆದರೂ ಕೂಡ ಅವ್ರ ಸಂಬಂಧಿಕರು ಯಾರಾದರೂ ಇದ್ದರೆ ಅಥವಾ ಮಗಳಿದ್ದಾರೆ ಅಂತ ಹೇಳಿದ್ರು, ಮಗಳೇನಾದರೂ ಈ ವಿಡಿಯೋ ನೋಡಿದ್ರೆ ಬರಲ್ಲ ಅಂತೀರ ತಾತ? ಎಲ್ಲಾರ ಇರಲಿ ಬಿಡಿ, ದುಬೈಯಲ್ಲಿ ಇರಲಿ, ಎಲ್ಲರೂ ಇರಲಿ, ಅಕಸ್ಮಾತ್ ಬಂದರೆ ಹಾಂ ಫೋನ್ ಮಾಡಿದ್ರಾ ನೀವು? ಫೋನ್ ಮಾಡಿ ಮಾತಾಡಿದ್ರು. ಹ್ಞೂ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಹಾಂ ಅಲ್ಲ ಹಂಗೆ ಆವಾಗಲೂ ಹೇಳಬಾರ್ದಾ? ಹೇಳ್ಬೇಕಿಲ್ಲ ಯಾಕೆ? ಇದ್ದಾಗ ಅದು ಒಪ್ಕೋಬೇಕಾದ ಮಾತೆ. ಭಗವಂತ ಇದ್ದಾನೆ ಬಿಡಿ, ದೇವರಿದ್ದಂಗಿದ್ದಾರೆ ಅವರು. ನೀವೇನು ಕಷ್ಟ ಸುಖ ಎಲ್ಲ ಅವ್ರು ನೋಡ್ಕೊತಾರೆ. ಭಗವಂತ ಇದ್ದಾನೆ, ನೋಡ್ಕೊತಾನೆ ಸಮಾಧಾನದಿಂದ. ಅದೇನೋ ಇರಿ. ಆದಷ್ಟು ಈ ವಿಡಿಯೋ ಶೇರ್ ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಹಾಗೆ ಕಲ್ಲೂರಿನ ಎಲ್ಲ ಜನತೆಗೂ ಕೂಡ ಕೋಟಿ ಕೋಟಿ ನಮಸ್ಕಾರ, ಒಳ್ಳೆಯದಾಗಲಿ. ಆದಷ್ಟು ಇಂಥ ವ್ಯಕ್ತಿಗಳೆಲ್ಲಾದರೂ ಕಂಡು ಬಂದರೆ ಜನಸ್ನೇಹಿ ಆಶ್ರಮಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಜೊತೆಗೆ ಸ್ಟೇಷನ್ ಲೆಟ್ರು ಕಂಪಲ್ಸರಿ. ಜೊತೆಗೆ ಸ್ಟೇಷನ್ ಲೆಟ್ರ್ ಇಲ್ಲದೆ ಅಥವಾ ನಿರ್ಗತಿಕರಾಗಿದ್ದರೆ ಮಾತ್ರ ಸಂಪರ್ಕಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ತಮ್ಮಿಂದ ನೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ಅನುಕೂಲ ಆಗಲಿ ನಾವು ಬೇಡ್ಕೊಂತೀವಿ.